But let me explain, first of all, the salvation from sin. ಪಾಪದಿಂದ ರಕ್ಷಣೆ ಹೊಂದುವುದರ ಅರ್ಥವನ್ನ ನಿಮಗೆ ವಿವರಿಸಲು ಇಷ್ಟಪಡ್ತೇನೆ. I want you to see, in the early days, whenever people were saved, they were baptized immediately in water. ಪ್ರಾರಂಭದ ದಿನಗಳಲ್ಲಿ ಜನರು ಯಾವಾಗ ರಕ್ಷಣೆ ಹೊಂದ್ಕೊಳ್ತಾರಲ್ಲ ಅವಾಗ ತಕ್ಷಣಕ್ಕೆ ದೀಕ್ಷಾ ಸ್ನಾನವನ್ನ ಮಾಡಿಸ್ಕೊಳ್ತಾರೆ ನೀರಿನಿಂದ. On the day of Pentecost, 3,000 people responded to the gospel, and ಪಂಚಶತಮ ದಿನದಂದು 120ಕ್ಕೂ ಅಧಿಕ ಮಂದಿ ಆ ಒಂದು ಸುವಾರ್ತೆಗೆ ಪ್ರತಿಕ್ರಿಯೆ ಕೊಡ್ತಾರೆ. Peter said to them, repent and be baptized. ಪೇತ್ರನು ಹೇಳ್ತಾನೆ, ಮಾನಸಾಂತರ ಪಟ್ಟು ದೀಕ್ಷಾ ಸ್ನಾನ ತೆಗೆದುಕೊಳ್ಳ್ರಿ ಅಂತ. Baptism is very, very important. ದೀಕ್ಷಾ ಸ್ನಾನವು ಬಹಳ ಬಹಳ ಮುಖ್ಯವಾದ ಸಂಗತಿ. Even though it's only an external symbol ಅದು ಹೊರಗಡೆಯ ಒಂದು ಸಂಕೇತ ಆದ್ರೂ ಕೂಡ of our being buried with Christ and raised up with him, ನಾವು ಕ್ರಿಸ್ತನೊಟ್ಟಿಗೆ ಹೂಣಲ್ಪಟ್ಟು ಆತನೊಟ್ಟಿಗೆ ಪುನರುತ್ಥಾನಗೊಳ್ಳುತ್ತೇವೆ ಅಥವಾ ಎಬ್ಬಿಸಲ್ಪಡ್ತೇವೆ. it was very important. ಇದು ಬಹಳ ಮುಖ್ಯವಾದ ವಿಚಾರ. If there was one person who never needed to be baptized, it was Jesus. ಅದು ಒಬ್ಬ ವ್ಯಕ್ತಿಗೆ ದೀಕ್ಷಾ ಸ್ನಾನದ ಅವಶ್ಯಕತೆ ಇಲ್ಲ ಅಂತ ಹೇಳೋದಾದ್ರೆ ಅದು ಯೇಸು ಸ್ವಾಮಿ ಮಾತ್ರ. And he went to be baptized. ಆದ್ರೂ ಕೂಡ ಯೇಸು ಸ್ವಾಮಿ ದೀಕ್ಷಾ ಸ್ನಾನಕ್ಕೆ ಹೋದ್ರು. So how is it some people say, well, that's only a symbol, it doesn't really matter. ಹೇಗೆ ಎಷ್ಟೋ ಜನ ಹೇಳ್ತಾರಲ್ಲ, ಅದು ಒಂದು ಕೇವಲ ಸಂಕೇತ ಅಷ್ಟೇ, ಅದೇನು ಅಷ್ಟು ಮುಖ್ಯವಾದ ವಿಚಾರ ಅಲ್ಲ ಅಂತ. Breaking of bread is a symbol. ರೊಟ್ಟಿ ಮುರಿಯುವಂತದ್ದು ಕೂಡ ಅದು ಒಂದು ಸಂಕೇತ. And yet the apostles faithfully obeyed that. ಅಪೊಸ್ತಲರು ಅದಕ್ಕಾಗಿ ನಂಬಿಗಸ್ತಿಕೆಯಿಂದ ನಡೆದುಕೊಂಡರು. I mean, Jesus is not being crucified when we break bread and drink the cup. ನಾವು ರೊಟ್ಟಿಯನ್ನ ಮುರಿದಾಗ ಮತ್ತು ಪಾನವನ್ನು ತೆಗೆದುಕೊಂಡಾಗ ಯೇಸುವನ್ನ ಶಿಲುಬೆಗೆ ಏರಿಸುತ್ತಿಲ್ಲ. But it's such an important symbol that every first day of the week the apostles got together, the believers got together and broke bread and obeyed God. ಇದು ಬಹಳ ಮುಖ್ಯವಾದ ಸಂಗತಿ. ವಾರದ ಮೊದಲನೇ ದಿನ ಅಪೊಸ್ತಲರು ಮತ್ತು ಇತರ ವಿಶ್ವಾಸಿಗಳು ರೊಟ್ಟಿ ಮುರಿದರು ಮತ್ತು ದೇವರಿಗೆ ವಿಧೇಯರಾದರು. So there's a lot of meaning in the symbol. There are these two symbols that Jesus gave. ಯೇಸು ಸ್ವಾಮಿ ಕೊಟ್ಟಂತ ಈ ಎರಡು ಸಂಕೇತಗಳಲ್ಲಿ ಅನೇಕ ಅರ್ಥಗಳಿವೆ. Breaking of bread, baptism, or a woman veiling her head. ರೊಟ್ಟಿ ಮುರಿಯುವುದು ದೀಕ್ಷಾ ಸ್ನಾನ ಮತ್ತು ಸ್ತ್ರೀಯು ತನ್ನ ತಲೆಯ ಮೇಲೆ ಬಟ್ಟೆಯನ್ನು ಹಾಕಿಕೊಳ್ಳುವಂತದ್ದು. It's a symbol of her submission to her husband. ಇದು ಒಂದು ಸಂಕೇತ ಗಂಡನಿಗೆ ವಿಧೇಯರಾಗುವಂತದ್ದು. Now, the multitudes of Christian women in America never do that. ನಿಮಗೆ ಗೊತ್ತಾ, ಅಮೆರಿಕದಲ್ಲಿನ ಅನೇಕ ಕ್ರೈಸ್ತರು ಇದನ್ನ ಯಾವತ್ತೂ ಮಾಡೋದಿಲ್ಲ. Well, we're not here to judge them or condemn them. God is their judge. ಒಳ್ಳೆಯದು, ನಾವು ಅವ್ರನ್ನ ಟೀಕೆ ಮಾಡೋದಲ್ಲ ಮತ್ತು ಅವ್ರನ್ನ ತೀರ್ಪು ಮಾಡಬಾರದು ಕೂಡ. ದೇವರು ತೀರ್ಪು ಮಾಡುವಾತನಾಗಿದ್ದಾನೆ. But we seek to obey even the little things that God commanded. ದೇವರು ಆಜ್ಞಾಪಿಸಿದಂತ ಸಣ್ಣ ಆಜ್ಞೆಗೂ ಕೂಡ ನಾವುಗಳು ಮೊದಲು ವಿಧೇಯರಾಗಬೇಕು. And take it seriously. ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು. Because all these symbols have a meaning, and ಯಾಕಂದರೆ ಪ್ರತಿಯೊಂದು ಸಂಕೇತಕ್ಕೆ ಒಂದು ಅರ್ಥ ಇದೆ. God tests us in little things. ದೇವರು ನಮ್ಮನ್ನು ಸಣ್ಣ ವಿಧದಲ್ಲಿ ಪರೀಕ್ಷಿಸ್ತಾರೆ. It was a very little thing that God told Adam and Eve, don't eat from that one tree. ಸಣ್ಣ ಸಂಗತಿ ದೇವರು ಆದಾಮ ಮತ್ತು ಹವ್ವಳಿಗೆ ಹೇಳಿದ್ದು, ಆ ಒಂದು ಮರದ ಹಣ್ಣನ್ನು ತಿನ್ನಬೇಡ್ರಿ. There are 1,000 trees in the Garden of Eden. Go and eat from any of them, but don't eat from that one tree. 1000 ಮರಗಳಿದೆ ಏದೇನ್ ತೋಟದಲ್ಲಿ, ಅದರಲ್ಲಿ ಯಾವ್ದು ಬೇಕಾದ್ರೂ ತಿನ್ಕೊಳ್ರಿ, ಆದ್ರೆ ಈ ಒಂದು ಮರದ ಹಣ್ಣನ್ನ ತಿನ್ಬೇಡ್ರಿ. And they went and did that. That's man's tendency. ಆದ್ರೆ ಅದನ್ನ ತಿಂದ್ರು. ಅದು ಒಂದು ಮನುಷ್ಯನು ಮಾಡುವಂತ ಒಂದು ದೊಡ್ಡ ತಪ್ಪು. It's like if you tell your little child, I'm going to be away from home for a couple of hours. You can do anything you like, but don't ever open that cupboard in which I've kept something. ನೀವು ನಿಮ್ಮ ಮಕ್ಕಳಿಗೆ ಈ ರೀತಿ ಹೇಳ್ತೀರಿ, ಸ್ವಲ್ಪ ಕಾಲ ನಾನು ಹೊರಗೆ ಹೋಗ್ತಾ ಇದ್ದೀನಿ, ಆದ್ರೆ ಈ ಮನೇಲಿ ಏನ್ ಬೇಕಾದ್ರೂ ನೀವು ತೆಗೆದುಕೊಂಡು ತಿನ್ನು, ಆದ್ರೆ ಆ ಒಂದು ಪ್ರತ್ಯೇಕ ಸ್ಥಳದಲ್ಲಿ ಇಟ್ಟಂತ ಏನನ್ನು ತಿನ್ಬೇಡ ಅಂತ ಹೇಳೋಗ್ರಿ. You know what those children will do? ಆ ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ? They'll go to that cupboard and open to see what it is. ನೀವು ಹೇಳಿದಂತ ಒಂದು ಪ್ರತ್ಯೇಕ ಸ್ಥಳಕ್ಕೆ ಹೋಗ್ತಾರ ಅವ್ರು. That is human nature. ಅದು ಒಂದು ಮಾನವ ಸ್ವಭಾವ. And that's exactly what Adam and Eve did. ಆದಾಮ ಮತ್ತು ಹವ್ವಳು ಮಾಡಿದ್ದು ಕೂಡ ಅದನ್ನೇ. So here it is. ಹಾಗಾಗಿ ಇಲ್ಲಿ ಈ ರೀತಿ ಇದೆ. What does baptism mean? ದೀಕ್ಷಾ ಸ್ನಾನ ಅದರ ಅರ್ಥ ಏನು, ಇದ್ರ ಬಗ್ಗೆ ಯೋಚನೆ ಮಾಡ್ರಿ. Think of Jesus. I've often thought there was one person who did not need baptism, it was Jesus. ನಾನು ಯಾವಾಗಲೂ ಯೋಚಿಸ್ತೀನಿ, ದೀಕ್ಷಾ ಸ್ನಾನ ಅವಶ್ಯಕತೆ ಇಲ್ಲದಿರುವಂತದ್ದು ಯೇಸುವಿಗೆ ಮಾತ್ರ. And think of that line of people standing there coming to the river to John the Baptist to be baptized. ಆ ಒಂದು ಹೊಳೆಗೆ ಸ್ನಾನಿಕನಾದ ಯೋಹಾನನ ಬಳಿಗೆ ದೊಡ್ಡ ಸಾಲು ದೀಕ್ಷಾ ಸ್ನಾನಕ್ಕಾಗಿ ನಿಂತ್ಕೊಂಡಿರುತ್ತೆ. Maybe 30-40 people standing in line, all sinners. ಆ ಸಾಲಿನಲ್ಲಿ 30-40 ಜನ ನಿಂತ್ಕೊಂಡಿರಬಹುದು, ಎಲ್ಲರೂ ಪಾಪಿಗಳಾಗಿರ್ತಾರೆ. All acknowledging, I've sinned and I've repented of my sin. ಎಲ್ಲರೂ ಅರಿಕೆ ಮಾಡ್ತಿರ್ತಾರೆ, ನಾನು ಪಾಪ ಮಾಡಿದ್ದೀನಿ ಮತ್ತು ಅದರಿಂದ ಮಾನಸಾಂತರ ಪಟ್ಟಿದ್ದೀನಿ ಅಂತ ಅಲ್ಲಿ. And into the midst of that comes one sinless man. ಅದರಲ್ಲಿ ಮಧ್ಯಭಾಗದಲ್ಲಿ ಒಬ್ಬ ಪಾಪರಹಿತ ಮನುಷ್ಯನು ಬರ್ತಾನೆ. Who had never sinned in 30 years.
ಆ ಒಂದು 30 ವರ್ಷದಲ್ಲಿ ಆತನು ಪಾಪವನ್ನೇ ಮಾಡಿರೋದಿಲ್ಲ. And I can imagine the devil would have told him, ನಾನು ಕಲ್ಪಿಸಿಕೊಳ್ತಾನೆ ಸೈತಾನನು ಆತನಿಗೆ ಈ ರೀತಿ ಹೇಳಿರ್ಬೋದು, hey, if you stand in that line, people will misunderstand that you're also confessing your sin. ನೀನು ಸಾಲಿನಲ್ಲಿ ನಿಂತ್ಕೊಂಡ್ರೆ ಜನರು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋಬಹುದು, ನೀನು ಕೂಡ ಪಾಪವನ್ನು ಅರಿಕೆ ಮಾಡ್ತಿದ್ಯಾ ಅಂತ ಅನ್ಕೋಬಹುದು ಅಂತ ತುಂಬಿರಬಹುದು. That you've also repented of your sin. Don't stand in that line. ನೀನು ಆ ಸಾಲಿನಲ್ಲಿ ನಿಂತ್ಕೋಬೇಡ, ನೀನು ಕೂಡ ಮನಸ್ಸಂತರ ಪಟ್ಟಿದ್ಯಾ ಅಂತ ಅನ್ಕೊಂಡ್ಬಿಡ್ತಾರೆ ಅಂತ. Go at some other time privately to John the Baptist and get baptized when nobody sees you. ಯಾರು ನಿನ್ನನ್ನು ನೋಡದೇ ಇರುವಾಗ ಸ್ನಾನಿಕನಾದ ಯೋಹಾನನ ಬಳಿ ಹೋಗಿ ದೀಕ್ಷಾ ಸ್ನಾನವನ್ನ ತೆಗೆದುಕೋ ಅಂತ ಹೇಳಿರಬಹುದು. But he identified himself with sinners even though he never sinned. You see the humility of Jesus. ಆದರೆ ಯೇಸು ಸ್ವಾಮಿ ಪಾಪಿಗಳೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಂಡರು. ಅವರು ಪಾಪ ಮಾಡದಿದ್ರು ಕೂಡ ಅಲ್ಲಿ ಯೇಸುವಿನ ದೀನತೆಯನ್ನ ನೋಡ್ರಿ. Identifying with people. ಜನರೊಟ್ಟಿಗೆ ಗುರುತಿಸಿಕೊಳ್ಳುವಂಥದ್ದು. Sometimes people can come to a church and think, I don't want to identify with some of these people are not very upright. ಕೆಲವು ಜನರು ಸಭೆಗೆ ಬರ್ತಾರೆ, ಈ ರೀತಿಯಾಗಿ ಯೋಚಿಸ್ತಾರೆ, ಈ ಒಂದು ಸರಿ ಇಲ್ಲದ ಅಥವಾ ನ್ಯಾಯಯುತವಾಗಿಲ್ಲದಂತ ಜನರ ಬಳಿ ನಾನು ಗುರುತಿಸ್ಕೋಬಾರ್ದು ಅಂತ. I know some of them are a bit crooked. I don't want to sit in this church. ಕೆಲವರು ದುಷ್ಟರಿರ್ತಾರೆ, ಅಂತವರೊಟ್ಟಿಗೆ ನಾನು ಕುತ್ಕೋಬಾರ್ದು ಸಭೆಯಲ್ಲಿ ಅಂತ ಯೋಚನೆ ಮಾಡ್ತಾರೆ. ಹೌದಾ? Then think of Jesus standing in line with all the other sinners. ಆದ್ರೆ ಯೇಸು ಸ್ವಾಮಿ ಬಗ್ಗೆ ನೋಡ್ರಿ, ಅವರು ಪಾಪಿಗಳು ನಿಂತಂತ ಸಾಲಿನಲ್ಲಿ ನಿಂತ್ಕೊಂಡಿದ್ರು. Allowing people to misunderstand him. ಜನರು ತಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ಅನುಮತಿಸಿದ್ರು. It was enough that God knew that he had never sinned. ಯೇಸು ಸ್ವಾಮಿ ಯೋಚನೆ ಮಾಡಿದ್ರು, ದೇವರಿಗೆ ತಾನು ಪಾಪ ಮಾಡಿಲ್ಲ ಅಂತ ಗೊತ್ತಿದ್ರೆ ಸಾಕು ಅಂತ. What does it matter if people think I'm a sinner? It doesn't make one bit of difference. ನಾನು ಪಾಪಿ ಅಂತ ಜನ ಯೋಚನೆ ಮಾಡಿದ್ರು ಏನು ಪರವಾಗಿಲ್ಲ, ಏನು ಒಂದು ವ್ಯತ್ಯಾಸ ತರೋದಿಲ್ಲ. I've been in many situations in my own life ನನ್ನ ಸ್ವಂತ ಜೀವನದಲ್ಲಿ ಅನೇಕ ಈ ರೀತಿಯ ಪರಿಸ್ಥಿತಿಗಳನ್ನ ಕಂಡಿದ್ದೇನೆ. where I've had to take a stand for something for the Lord and people would misunderstand it. ನಾನು ಕರ್ತನಿಗಾಗಿ ಒಂದು ನಿಲುವನ್ನ ತೆಗೆದುಕೊಳ್ಳುವಾಗ ಜನರು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ರು. I say, Lord, I couldn't care less what everybody in the world thinks about this. ನಾನು ಹೇಳಿದೆ, ಕರ್ತರೆ, ಜನರು ಇದ್ರ ಬಗ್ಗೆ ಲೋಕದಲ್ಲಿ ಏನೇ ತಿಳ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. You have told me to do it, I'll do it. ನೀವ್ ಹೇಳಿದ್ದೀರಿ ಇದನ್ನು ಮಾಡು ಅಂತ ನಾನು ಮಾಡ್ತೀನಿ ದೇವ್ರೆ. That's how Jesus stood in that line. ಅದೇ ತರ ಯೇಸು ಸ್ವಾಮಿ ಆ ಸಾಲಿನಲ್ಲಿ ನಿಂತಿದ್ದು. I want to encourage you, my brother, sister. ಪ್ರಿಯ ಸಹೋದರ ಸಹೋದರಿ, ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೀನಿ. If you are convinced that scripture says that God says you must do something, you must do it. ದೇವರು ಮತ್ತು ವಚನ ಏನೋ ಒಂದು ನಿಮಗೆ ನಿಶ್ಚಯಪಡಿಸಿ ಅದನ್ನ ಮಾಡು ಅಂತ ಹೇಳೋದಾದ್ರೆ ನೀವು ಅದನ್ನ ಮಾಡ್ರಿ. Even if you don't understand the meaning of baptism. ಆ ದೀಕ್ಷಾ ಸ್ನಾನದ ಅರ್ಥ ಗೊತ್ತಿಲ್ಲ ಅಂದ್ರೂ ಕೂಡ Jesus said, repent and be baptized. ಯೇಸು ಹೇಳಿದ್ರಲ್ಲ, ಮಾನಸಾಂತರ ಪಡ್ರಿ, ದೀಕ್ಷಾ ಸ್ನಾನ ತೆಗೆದುಕೊಳ್ಳ್ರಿ. That's what Peter said to the 3,000 people on the day of Pentecost. Repent and be baptized. ಪಂಚಶತಮ ದಿನದಂದು 3,000 ಜನರಿಗೆ ಪೇತ್ರ ಹೇಳಿದ್ದು ಅದನ್ನೇ, ಮಾನಸಾಂತರ ಪಟ್ಟು ದೀಕ್ಷಾ ಸ್ನಾನ ತೆಗೆದುಕೊಳ್ಳ್ರಿ. So baptism is important even though it's a symbol. ದೀಕ್ಷಾ ಸ್ನಾನ ಸಂಕೇತವಾಗಿದ್ರು ಕೂಡ ನೀವು ಅದನ್ನ ತೆಗೆದುಕೊಳ್ಳೋದು ಒಳ್ಳೆಯದು. And that is a symbol which has a meaning. And ಅದು ಒಂದು ಸಂಕೇತ ಮತ್ತು ಅರ್ಥ ಇದೆ. Jesus being baptized is the greatest example ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಪಡೆದುಕೊಂಡಿದ್ದು ದೊಡ್ಡ ಉದಾಹರಣೆ. of obedience to a simple command of God. ದೇವರ ಸಣ್ಣ ಆಜ್ಞೆಗೆ ವಿಧೇಯರಾಗುವಂತದ್ದು. But let me explain to you what baptism really means. ದೀಕ್ಷಾ ಸ್ನಾನದ ಅರ್ಥ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. In Romans chapter 6, ರೋಮ 6 it says in verse 4, we are buried with Christ through baptism. 4ನೇ ವಚನ, ಹೀಗಿರಲಾಗಿ ನಾವು ಬಾಪ್ತಿಸ್ಮ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಆತನೊಂದಿಗೆ ಹೂಣಲ್ಪಟ್ಟೆವು ಎಂಬುದಾಗಿ ಇದೆ ಇಲ್ಲಿ. Into his death. ಆತನ ಮರಣದಲ್ಲಿ. So that as Christ was raised from the dead through the glory of the Father, ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಸತ್ತವರೊಳಗಿನಿಂದ ಎಬ್ಬಿಸಲ್ಪಟ್ಟನೋ, we too might be raised up and walk in newness of life. ಹಾಗೆ ನಾವು ಕೂಡ ಜೀವದಿಂದೆದ್ದು ನೂತನ ಜೀವದಲ್ಲೇ ನಡೆದುಕೊಳ್ಳಬೇಕು. So that's the meaning of baptism. ದೀಕ್ಷಾ ಸ್ನಾನದ ಅರ್ಥ ಇದೇ ಆಗಿದೆ. Water baptism. ನೀರಿನ ದೀಕ್ಷಾ ಸ್ನಾನ. Where somebody dips you completely under the water. ಒಬ್ಬರು ನಿಮ್ಮನ್ನ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸುತ್ತಾರೆ. And then lifts you up. ಮತ್ತು ನಿಮ್ಮನ್ನ ಮೇಲಕ್ಕೆ ಎಬ್ಬಿಸುತ್ತಾರೆ. It's a picture, it's a symbol. ಇದು ಒಂದು ಚಿತ್ರಣ, ಸಂಕೇತ. Just like the bread and the cup are a picture of the body and blood of Christ. ರೊಟ್ಟಿ ಮತ್ತು ಪಾನ ಕ್ರಿಸ್ತನ ದೇಹ ಮತ್ತು ರಕ್ತಕ್ಕೆ ಸಂಕೇತವಾದಂತೆ. This is a picture of being pushed down by others. ಇದು ಯಾವುದರ ಚಿತ್ರಣಪ್ಪ ಅಂದ್ರೆ ಮತ್ತೊಬ್ಬರಿಂದ ಕೆಳಕ್ಕೆ ತಳ್ಳಿಸಿಕೊಳ್ಳುವಂಥದ್ದು. You don't push yourself down, no. ನಿಮಗೆ ನೀವೇ ಕೆಳಗೆ ತಳ್ಳಿಸಿಕೊಳ್ಳಕ್ಕಾಗಲ್ಲ. Other people push you. It's a way of killing somebody. ಇತರರು ನಿಮ್ಮನ್ನ ತಳ್ಳುವಂಥದ್ದು ಅಂದ್ರೆ ಅದು ಮತ್ತೊಬ್ಬರನ್ನ ಕೊಲ್ಲುವ ರೀತಿಯಲ್ಲಿ. You know, you put a person under the water. If you don't have confidence and trust in the guy who's baptizing you, he can keep you down there and kill you. ನೀವು ಒಬ್ಬ ಮನುಷ್ಯನನ್ನ ನೀರಿನ ಒಳಕ್ಕೆ ತಳ್ಳುತ್ತೀರಿ. ನಿಮ್ಮನ್ನು ದೀಕ್ಷಾ ಸ್ನಾನ ಪಡಿಸುವಂತವನ ಮೇಲೆ ನಿಮಗೆ ಭರವಸೆ ಇಲ್ಲ ಅಂದ್ರೆ ನಿಮ್ಮನ್ನ ನೀರಿನ ಒಳಗಡೆನೆ ಇಟ್ಬಿಟ್ಟು
ಕೊಲ್ಲಬಹುದು. But you have confidence that he will pull you up. That's why you submit to baptism. ನಿಮಗೆ ಆತನ ಮೇಲೆ ಭರವಸೆ ಇರೋದ್ರಿಂದ, ಅಂದರೆ ಆತನು ನಿಮ್ಮನ್ನ ಮೇಲಕ್ಕೆ ಎತ್ತುತ್ತಾನೆ ಅಂತ, ಅದಕ್ಕಾಗಿ ನೀವು ಆತನಿಗೆ ಒಳಪಡ್ತೀರಿ, ಅಂದ್ರೆ ಅಧೀನರಾಗ್ತೀರಿ. So you go into the water, you're allowing other people to push you. Symbolically, you're allowing other people to put you to death. ನೀವು ನೀರಿನ ಒಳಗಡೆ ಹೋಗ್ತೀರಿ, ನೀವು ಇತರರನ್ನ ಅನುಮತಿಸುತ್ತೀರಿ ನಿಮ್ಮನ್ನ ತಳ್ಳಲು, ಅಂದರೆ ನಿಮ್ಮನ್ನು ಇತರರು ಮರಣಕ್ಕೆ ಒಪ್ಪಿಸಲು ನೀವು ಅನುಮತಿಸುತ್ತೀರಿ, ಅದೇ ಅರ್ಥ. And it says here, it's a picture of your being dead with Christ, just like other people crucified Christ. ಇಲ್ಲಿ ಹೇಳುತ್ತೆ, ಇದರ ಚಿತ್ರಣ ಯಾವುದಪ್ಪ ಅಂದ್ರೆ ನೀವು ಕ್ರಿಸ್ತನೊಂದಿಗೆ ಸಾಯಲ್ಪಟ್ಟಿದ್ದೀರಿ. ಅದು ಯಾವ ತರ ಅಂದ್ರೆ ಕ್ರಿಸ್ತನನ್ನ ಇತರರು ಶಿಲುಬೆಗೆ ಏರಿಸಿದಂತೆ. You were crucified with Christ. ನೀವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಏರಿದ್ದೀರಿ. And then it says the Father raised up Jesus. Jesus did not raise himself up. I hope you know that. ಕ್ರಿಸ್ತನು ತಾನಾಗೆ ಮರಣದಿಂದ ಎಬ್ಬಲ್ಪಟ್ಟಿಲ್ಲ, ತಂದೆಯು ಆತನನ್ನ ಎಬ್ಬಿಸಿದರು. ನಿಮಗೆ ಅದು ಗೊತ್ತಿದೆ ಅಂತ ನಾನು ನಿರೀಕ್ಷಿಸ್ತೀನಿ. It was other people who crucified him. ಇತರರು ಆತನನ್ನ ಶಿಲುಬೆಗೆ ಏರಿಸಿದರು. And it was someone else who raised him from the dead. ಮತ್ತೊಬ್ರು ಆತನನ್ನ ಮರಣದಿಂದ ಎಬ್ಬಿಸಿದರು. The Roman soldiers crucified him. ರೋಮನ್ ಸೈನಿಕರು ಆತನನ್ನ ಶಿಲುಬೆಗೆ ಏರಿಸಿದರು. And it was the Father in heaven who raised up Jesus from the dead. ಪರಲೋಕದ ತಂದೆಯು ಯೇಸುವನ್ನ ಸತ್ತದ್ದರಿಂದ ಎಬ್ಬಿಸಿದರು. He had supernatural power, but he submitted to the Father. ಅವರಿಗೆ ಅದ್ಭುತ ಶಕ್ತಿ ಇದ್ರೂ ಕೂಡ ಪರಲೋಕದ ತಂದೆಗೆ ತಮ್ಮನ್ನ ತಾವು ಅಧೀನಕ್ಕೆ ಒಳಪಡಿಸಿಕೊಂಡರು. And so in the same way in baptisms, somebody else puts you down and it's somebody else who lifts you up. ಅದೇ ತರ ದೀಕ್ಷಾಸ್ನಾನದ ಅರ್ಥ, ಒಬ್ಬರು ನಿಮ್ಮನ್ನ ಕೆಳಗೆ ತಳ್ಳುತ್ತಾರೆ, ಮತ್ತೊಬ್ಬರು ನಿಮ್ಮನ್ನ ಮೇಲಕ್ಕೆ ಎತ್ತುತ್ತಾರೆ. So symbolically, other people putting you to death, ಅದರ ಚಿತ್ರಣ ನಿಮ್ಮನ್ನ ಇತರರು ಮರಣಕ್ಕೆ ತಳ್ಳುತ್ತಾರೆ, hurting you, harming you in many ways, that's sinning against you. ನಿಮಗೆ ನೋವನ್ನ ಪಡಿಸ್ತಾರೆ, ತೊಂದರೆ ಕೊಡ್ತಾರೆ, ಅನೇಕ ವಿಧದಲ್ಲಿ ನಿಮಗೆ ವಿರುದ್ಧವಾಗಿ ಪಾಪ ಮಾಡ್ತಾರೆ. But you trust your God in heaven, your Father, ನೀವು ನಿಮ್ಮ ಪರಲೋಕದ ತಂದೆಯಲ್ಲಿ ಭರವಸೆ ಇಡ್ತೀರಿ, ಆಗ ನಿಮ್ಮ ಪರಲೋಕದ ತಂದೆಯು to lift you up from whenever people put you to death spiritually. ಜನರು ನಿಮ್ಮನ್ನ ಆತ್ಮಿಕ ಮರಣಕ್ಕೆ ಒಳಪಡಿಸದೇ ಇರೋ ರೀತಿಯಲ್ಲಿ ನಿಮ್ಮನ್ನ ಮೇಲಕ್ಕೆತ್ತಾರೆ. The Father will lift you up. ನಿಮ್ಮ ಪರಲೋಕದ ತಂದೆಯು ನಿಮ್ಮನ್ನ ಎತ್ತುತ್ತಾರೆ. Wherever there is a death that believers submit to, there will be a resurrection. ಎಲ್ಲಿ ವಿಶ್ವಾಸಿಗಳು ತಮ್ಮನ್ನ ತಾವು ಮರಣಕ್ಕೆ ಒಪ್ಪಿಸಿಕೊಡ್ತಾರೋ ಅಲ್ಲಿ ಪುನರುತ್ಥಾನ ಇದ್ದೇ ಇರುತ್ತದೆ. That's the meaning of baptism. ಅದೇ ದೀಕ್ಷಾಸ್ನಾನದ ಅರ್ಥ. It's very, and it particularly in relation to sin, that we might be finished with sin. I'm being baptized into his death, and he died to save us from sin. ಇದು ಪಾಪಕ್ಕೆ ಸಂಬಂಧಪಟ್ಟ ಹಾಗೆ. ನೀವು ಪಾಪಕ್ಕೆ ಮುಕ್ತಾಯಗೊಳ್ಳಬೇಕು. ಆತನ ಮರಣದಲ್ಲಿ ನೀವು ದೀಕ್ಷಾಸ್ನಾನಕ್ಕೆ ಒಳಪಡಬೇಕು. ನೀವು ಸಾಯಬೇಕು, ಯಾಕಂದ್ರೆ ಪಾಪದಿಂದ ರಕ್ಷಿಸಲ್ಪಡಲು. And I'm saying thereby that, Lord, if I submit to this, you will lift me up. ನೀವು ಹೇಳಬೇಕು, ಕರ್ತರೆ, ನಾನು ಇದಕ್ಕೆ ಒಳಪಟ್ರೆ, ಅಧೀನನಾದ್ರೆ ನೀವು ನನ್ನನ್ನ ಮೇಲಕ್ಕೆತ್ತಿರಿ. I'm helpless. I cannot overcome sin. ನಾನು ಅಸಹಾಯಕನು, ನಾನು ನಾನಾಗೆ ಪಾಪವನ್ನ ಜಯಿಸಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಬೇಕು ನೀವು. But you will lift, just like somebody else lifts him up from the water. ಯಾರೋ ಒಬ್ಬರು ಆತನನ್ನ ನೀರಿನಿಂದ ಎಬ್ಬಿಸಿದ ಹಾಗೆ ನಿಮ್ಮನ್ನು ಕೂಡ ಎಬ್ಬಿಸುವರು. So it says in Romans 6:4. ರೋಮ 6:4 ಈ ರೀತಿ ಹೇಳುತ್ತೆ, You've been buried with him through baptism, so that as Christ was raised from the dead, you might walk in newness of life. ನೀವು ಬಾಪ್ತಿಸ್ಮ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾದ್ರಿ, ಆತನೊಂದಿಗೆ ಹೂಣಲ್ಪಟ್ರಿ. ಕ್ರಿಸ್ತನು ಹೇಗೆ ಸತ್ತವರೊಳಗಿನಿಂದ ಎಬ್ಬಿಸಲ್ಪಟ್ಟನೋ ಹಾಗೆಯೇ ನೀವು ಕೂಡ ಜೀವದಿಂದೆದ್ದು ನೂತನ ಜೀವದಲ್ಲಿ ಪಾಲುಗಾರರಾಗುವಿರಿ. And it says here, knowing this, verse 6, Romans 6:6, that our old man was crucified with him, so that this body of sin might be done away with, so that we no longer be slaves to sin. ರೋಮ 6:6 ಹೇಳೋ ಪ್ರಕಾರ, ನಮ್ಮ ಪಾಪದ ಶರೀರವು ನಾಶವಾಗಿ ನಮ್ಮ ಹಳೆ ಮನುಷ್ಯನು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟನು, ಅದಕ್ಕಾಗಿ ನಾವು ಇನ್ನೂ ಪಾಪಕ್ಕೆ ದಾಸರಾಗಿರದಂತೆ. Because he who has died is freed from sin. ಯಾಕಂದ್ರೆ ಸತ್ತವನು ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸಿದ್ದಾನೆ. ಹಾಗಾಗಿ So how can they say that I died with Christ? This is a truth that comes many times in the New Testament. ಹೊಸ ಒಡಂಬಡಿಕೆಯಲ್ಲಿ ಈ ರೀತಿ ಸತ್ಯ ಅನೇಕ ಬಾರಿ ಬರುತ್ತೆ. ನಾವು ಕ್ರಿಸ್ತನೊಟ್ಟಿಗೆ ಸತ್ಯವಂತೆ ಹೇಗೆ ಹೇಳ್ತಾರೆ? Paul says, I've been crucified with Christ. ಪೌಲನು ನಾನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೇರಿಸಲ್ಪಟ್ಟೆನು ಅಂತ ಹೇಳ್ತಾನೆ. Buried with Christ. ಕ್ರಿಸ್ತನೊಟ್ಟಿಗೆ ಹೂಣಲ್ಪಟ್ಟೆನು ಅಂತ ಹೇಳ್ತಾನೆ. And been raised up with Christ. ಕ್ರಿಸ್ತನೊಟ್ಟಿಗೆ ಎಬ್ಬಿಸಲ್ಪಟ್ಟೆನು. How is that? ಹೇಗದು? And I want to explain it in simple words for those who've
probably have not known it before. ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂತ ಕೆಲವರಿಗೆ ನಾನು ಬಹಳ ಸರಳವಾಗಿ ವಿವರಿಸಿ ಹೇಳುತ್ತೇನೆ. Jesus died nearly 2000 years ago. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಮರಣ ಹೊಂದಿದ್ರು. And I was born ನಾನು ಹುಟ್ಟಿದ್ದು recently, in the last 100 years, all of us. ನಾವೆಲ್ಲರೂ ಕಳೆದ 100 ವರ್ಷಗಳಲ್ಲಿ ಹುಟ್ಟಿದ್ದೇವೆ. How could I have died with Christ? ಹೇಗೆ ನಾನು ಕ್ರಿಸ್ತನೊಟ್ಟಿಗೆ ಸತ್ತೇನು ಅಂತ ಹೇಳಬಹುದಾಗಾದ್ರೆ? Because ಯಾಕಂದ್ರೆ something that's written in scripture, ಸತ್ಯವೇದದ ವಚನಗಳಲ್ಲಿ ಒಂದು ಬರೆದಿದೆ, which we need to understand. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. What is the first thing that happened that's written in scripture? ಸತ್ಯವೇದದ ವಚನದಲ್ಲಿ ಆದಂತ ಮೊದಲ ಸಂಗತಿ ಏನು ಹಾಗಾದ್ರೆ? Is it the creation of the heavens and the earth? ಪರಲೋಕ ಮತ್ತು ಭೂಲೋಕದ ಸೃಷ್ಟಿನ? No, that's not the first thing. ಇಲ್ಲ, ಅದು ಮೊದಲ ಸಂಗತಿ ಅಲ್ಲ. Is it the sin of the devil, Lucifer becoming Satan? ಇದು ಸೈತಾನನ ಪಾಪನ, ಲೂಸಿಫರನು ದೆವ್ವವಾಗಿದ್ದು? No, that's not the first thing. ಇಲ್ಲ, ಅದು ಕೂಡ ಮೊದಲ ಸಂಗತಿ ಅಲ್ಲ. Genesis 1:1 says, in the beginning God created the heaven and the earth. ಆದಿಕಾಂಡ 1:1 ಹೇಳುತ್ತೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನ ಸೃಷ್ಟಿಸಿದನು ಅಂತ. Even Lucifer was created after that. ಲೂಸಿಫರನು ಇದರ ನಂತರವೇ ಸೃಷ್ಟಿಸಲ್ಪಟ್ಟನು. Can you tell me a verse in the Bible that of something that happened before Genesis 1:1? ಆದಿಕಾಂಡ 1:1 ಮೊದಲೇ ಆದಂತ ಒಂದು ಘಟನೆ ಅಥವಾ ವಚನವನ್ನ ತೋರಿಸ್ತೀರಾ ನಂಗೆ? Before God created the heaven and the earth, ದೇವರು ಆಕಾಶವನ್ನ ಭೂಮಿಯನ್ನ ಸೃಷ್ಟಿಸುವ ಮೊದಲು there is a verse in scripture that tells us of something that happened before Genesis 1:1. ಆದಿಕಾಂಡ 1:1 ಮೊದಲು ಒಂದು ವಚನ ಹೇಳುತ್ತೆ ಏನಾಯ್ತು ಇದಕ್ಕಿಂತ ಮೊದಲು ಅಂತ. And if you don't know it, I'm going to show it to you today. ನಿಮಗೆ ಇದು ಗೊತ್ತಿಲ್ಲ ಅಂದ್ರೆ ನಾನು ನಿಮಗೆ ಇವತ್ತು ತೋರಿಸಿಕೊಡ್ತೇನೆ ಅದನ್ನ. Turn with me to Ephesians and chapter 1. ಎಫೆಸ 1ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ರಿ. And it says here, ಇಲ್ಲಿ ಹೇಳುತ್ತೆ verse 4. 4ನೇ ವಚನ. Ephesians 1:4. ಎಫೆಸ 1:4. Before the foundation of the world, God chose us in Christ before the foundation of the world. ಅಸ್ತಿವಾರ ಹಾಕುವುದಕ್ಕಿಂತ ಮೊದಲೇ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ. That we should be holy and blameless before him in love. ನಾವು ನಿರ್ದೋಷಿಗಳು ಪರಿಶುದ್ಧರು ಆಗಿರಬೇಕಂತ. Before the foundation of the world means before Genesis 1:1. ಆತನು ಜಗತ್ತಿಗೆ ಅಸ್ತಿವಾರ ಹಾಕುವುದಕ್ಕಿಂತ ಮುಂಚೆ ಅಂತ ಅಂದ್ರೆ ಆದಿಕಾಂಡ 1:1 ಮೊದಲು. Here it is in scripture. ವಚನದಲ್ಲಿದೆ. Before Genesis 1:1. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನಕ್ಕಿಂತ ಮೊದಲು God chose me in Christ. ದೇವರು ನನ್ನನ್ನು ಕ್ರಿಸ್ತನಲ್ಲಿ ಆರಿಸಿದ್ದಾನೆ. So God knew the name of Zach Poonen before Genesis 1:1. ದೇವರಿಗೆ ಆದಿಕಾಂಡ 1:1 ಮೊದಲೇ ಝಾಕ್ ಪುನನ್ ಬಗ್ಗೆ ಗೊತ್ತಿದೆ. You put your name, if you have given your life to Christ. ನೀವು ನಿಮ್ಮ ಜೀವಿತವನ್ನ ಕ್ರಿಸ್ತನಿಗೆ ಕೊಟ್ಟಿದ್ರೆ ನಿಮ್ಮ ಹೆಸರನ್ನ ಹಾಕೊಳ್ರಿ ಅಲ್ಲಿ. God knew you by name. ದೇವರು ನಿಮ್ಮನ್ನು ನಿಮ್ಮ ಹೆಸರಿನಿಂದ ಅರಿತಿದ್ದಾನೆ. Before Genesis 1:1. This brings tremendous security to me. ಆದಿಕಾಂಡ 1:1 ಮೊದಲ ವಚನವು ನನಗೆ ಅದ್ಭುತ ಭದ್ರತೆಯನ್ನು ತಂದುಕೊಟ್ಟಿದೆ. That I am not a sort of afterthought in God's mind. ದೇವರ ಮನಸ್ಸಿನಲ್ಲಿ ನಾನು ನಂತರದ ಯೋಚನೆ ಆಗಿರಲಿಲ್ಲ. I was in God's mind before Genesis 1:1. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನಕ್ಕಿಂತ ಮೊದಲೇ ದೇವರ ಮನಸ್ಸಿನಲ್ಲಿ ನಾನಿದ್ದೇನೆ. And dear brother, sister, if you never knew that before, learn it today. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಇದರ ಬಗ್ಗೆ ಮೊದಲು ಗೊತ್ತಿಲ್ಲ ಅಂದ್ರೆ ಇದನ್ನ ಇವತ್ತು ಕಲಿತುಕೊಳ್ಳ್ರಿ. It brings security in my life. It'll bring security in your life too. ಇದು ನನ್ನ ಜೀವಿತಕ್ಕೆ ಭದ್ರತೆ ತಂದುಕೊಡ್ತು, ನಿಮ್ಮ ಜೀವಿತದಲ್ಲೂ ಕೂಡ ಇದು ಭದ್ರತೆ ತಂದುಕೊಡುತ್ತೆ. Let me read it like that. ನಿಮಗೆ ಈ ರೀತಿಯಾಗಿ ಓದಕ್ಕೆ ಇಷ್ಟಪಡ್ತೀನಿ. Ephesians 1:4. Before Genesis 1:1. ಎಫೆಸ 1:4 ಆದಿಕಾಂಡ 1:1 ಮೊದಲು I was in God's mind. He chose me in Christ. ನಾನು ದೇವರ ಮನಸ್ಸಿನಲ್ಲಿ ಇದ್ದೆ, ನನ್ನನ್ನು ಆರಿಸಿದ್ದಾನೆ ಕ್ರಿಸ್ತನಲ್ಲಿ. So when something is in God's mind, ದೇವರ ಮನಸ್ಸಿನಲ್ಲಿ ಏನೋ ಒಂದಿತ್ತು ಅಂದ್ರೆ it's as good as being existing in reality. ಅದು ನಿಜತ್ವದಲ್ಲಿ ಉತ್ಪತ್ತಿಗೊಳ್ಳುತ್ತೆ. When something is in our mind, it may not become real. ಅದು ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ಇತ್ತು ಅಂದ್ರೆ ಅದು ನಿಜವಾಗದೇ ಇರಬಹುದು. But when something is in God's mind, it's as good as reality. ಆದ್ರೆ ದೇವರ ಮನಸ್ಸಿನಲ್ಲಿ ಏನೋ ಒಂದಿತ್ತು ಅಂದ್ರೆ ಅದು ನಿಜತ್ವಕ್ಕೆ ಬಂದೇ ಬರುತ್ತೆ. So if I was in God's mind, ನಾನು ದೇವರ ಮನಸ್ಸಿನಲ್ಲಿ ಇದ್ದೆ. Zach Poonen existed in God's mind long before Genesis 1:1, and put your name there. ಝಾಕ್ ಪುನನ್ ಜನ್ಮ ತಾಳಿದರು. ಆದಿಕಾಂಡ 1:1 ಮೊದಲೇ ದೇವರ ಮನಸ್ಸಿನಲ್ಲಿ ನಿಮ್ಮ ಹೆಸರನ್ನು ಹಾಕಿಕೊಳ್ಳ್ರಿ. And that is why ಅದಕ್ಕಾಗಿ when Christ was crucified 2000 years ago, 2000 ವರ್ಷಗಳ ಹಿಂದೆ ಕ್ರಿಸ್ತನು ಶಿಲುಬೆಗೇರಲ್ಪಟ್ಟಾಗ God could include me in Christ and
let me be crucified with him, because I was in God's mind. ನಾನು ಕೂಡ ಆತನೊಟ್ಟಿಗೆ ಶಿಲುಬೆಗೆ ಏರಲ್ಪಟ್ಟಿದ್ದೇನೆ. ದೇವರು ನನ್ನನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು, ಅಂದರೆ ಸೇರಿಸಿದನು. ನಾನು ದೇವರ ಮನಸ್ಸಿನಲ್ಲಿದ್ದೆ. And I was crucified with Christ, and when Christ was buried, I was buried with him. ನಾನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಏರಿಸಲ್ಪಟ್ಟಿದ್ದೇನೆ, ಕ್ರಿಸ್ತನೊಟ್ಟಿಗೆ ನಾನು ಹೂಣಿಲ್ಪಟ್ಟಿದ್ದೇನೆ. And when he raised up from the dead, I was raised up with him. ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟ ಪ್ರಕಾರ ನಾನು ಹಾಗೆ ಆಗಿದ್ದೇನೆ. That is why baptism is so important. ಅದಕ್ಕಾಗಿ ದೀಕ್ಷಾ ಸ್ನಾನ ಬಹಳ ಮುಖ್ಯ. And that is why ಅದಕ್ಕಾಗಿ we must get baptized to testify, I have been crucified with Christ. ನಾವು ದೀಕ್ಷಾ ಸ್ನಾನ ಪಡೆದುಕೊಂಡು ಸಾಕ್ಷೀಕರಿಸಬೇಕು, ನಾನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಏರಿಸಲ್ಪಟ್ಟಿದ್ದೇನೆ ಎಂಬುದಾಗಿ. So that I can be finished with sin. ಅದರ ಮುಖಾಂತರ ನಾನು ಪಾಪಕ್ಕೆ ಮುಕ್ತಾಯ ಹಾಡಬೇಕು And ಮತ್ತು be buried with him and raised up through the power of the Holy Spirit to live a new life. ಆತನೊಟ್ಟಿಗೆ ಹೂಣಲ್ಪಟ್ಟು ಸತ್ತದ್ರಿಂದ ಎದ್ದು ಪವಿತ್ರಾತ್ಮನ ಸಹಾಯದಿಂದ ನೂತನ ಜೀವವನ್ನು ಜೀವಿಸಬೇಕು. That is what born again really means. ಹೊಸದಾಗಿ ಹುಟ್ಟುವುದರ ಅರ್ಥ ಅದೇ ಆಗಿದೆ. It's a new birth. ಅದು ಒಂದು ಹೊಸ ಹುಟ್ಟು. It's a birth that has come ಆ ಒಂದು ಹುಟ್ಟು ಬರುವಂತದ್ದು through the old man being put to death and buried. ಹಳೆ ಮನುಷ್ಯನನ್ನ ಮರಣಕ್ಕೆ ಒಪ್ಪಿಸುವುದರ ಮುಖಾಂತರ ಮತ್ತು ಹೂಣಲ್ಪಡುವುದು. It's not by improving the old man. ಅದು ಹಳೆ ಮನುಷ್ಯನನ್ನ ಸುಧಾರಿಸುವುದು ಅಂತಲ್ಲ. A lot of people think Christianity is just improving our life a little bit. ಕೆಲವು ಜನರು ಅನ್ಕೊಳ್ತಾರೆ ಕ್ರೈಸ್ತತ್ವವು ಅಂದ್ರೆ ನಮ್ಮ ಜೀವಿತವನ್ನ ಸ್ವಲ್ಪ ಸುಧಾರಿಸಿಕೊಳ್ಳುವುದು ಅಂತ. ಇಲ್ಲ, No, the old man can never be improved. ಹಳೆ ಮನುಷ್ಯನು ಎಂದಿಗೂ ಸುಧಾರಿಸಿಕೊಳ್ಳುವುದಿಲ್ಲ. It's good for nothing. ಅದು ಪ್ರಯೋಜನಕ್ಕೆ ಬಾರದ್ದಾಗಿದೆ. It's like a rotten car that can never be fixed. ಅದು ಕೆಟ್ಟು ನಿಂತ ಕಾರು, ಅದು ಎಂದಿಗೂ ಸರಿಪಡಿಸಲಾಗುವುದಿಲ್ಲ. Get rid of it. You got to get a new one. ಅದರಿಂದ ಹೊರಗೆ ಬನ್ರಿ, ಹೊಸದನ್ನ ತೆಗೆದುಕೊಳ್ಳ್ರಿ. It's like that. That old man, God says, your old man that you were born with, the old Adam. ಅದಕ್ಕಾಗಿ ದೇವರು ಹೇಳ್ತಾರೆ, ಹಳೆ ಮನುಷ್ಯನು ಆದಾಮನೊಟ್ಟಿಗೆ ಜನಿಸಿದನು ಎಂಬುದಾಗಿ. That you were from your mother's womb. It's useless. It can never be repaired. It'll never be a good person. ನಿಮ್ಮ ತಾಯಿಯ ಗರ್ಭದಿಂದ ಬಂದಾಗ ನೀವು ಪ್ರಯೋಜನಕ್ಕೆ ಬಾರದವರು, ಅದು ಎಂದಿಗೂ ಸರಿಪಡಿಸಲಾಗದೇ ಇರುವಂತದ್ದಾಗಿತ್ತು. ಅದು ಒಳ್ಳೆ ವ್ಯಕ್ತಿ ಆಗಿರಲಿಲ್ಲ. See, that's what many people haven't understood. ಅದಕ್ಕಾಗಿ ಅನೇಕ ಜನರು ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. They are trying to improve their life. ಅವರು ತಮ್ಮ ಜೀವಿತವನ್ನು ಸುಧಾರಿಸಲು ಇಷ್ಟಪಡ್ತಾರೆ. You can never improve your life. ಅದು ನಿಮ್ಮ ಜೀವಿತವನ್ನು ಎಂದಿಗೂ ಸುಧಾರಿಸಲಾಗುವುದಿಲ್ಲ. You can never improve the old man. The old man's fit only for one thing, to be put to death. ನೀವು ಹಳೆ ಮನುಷ್ಯನನ್ನ ಸುಧಾರಿಸಲಾಗುವುದಿಲ್ಲ. ಆತನು ಒಂದಕ್ಕೆ ಯೋಗ್ಯನು, ಅದು ಯಾವುದಕ್ಕಪ್ಪ ಅಂದ್ರೆ ಮರಣಕ್ಕೆ ಒಪ್ಪಿಸಲ್ಪಡುವುದಕ್ಕೆ. And that's what you're testifying to in baptism. ಅದನ್ನೇ ನೀವು ದೀಕ್ಷಾ ಸ್ನಾನದಲ್ಲಿ ಸಾಕ್ಷೀಕರಿಸುತ್ತೀರಿ. So it's not such a simple thing. It's a tremendous testimony. ಇದು ಸರಳ ವಿಷಯ, ದೊಡ್ಡ ಸಾಕ್ಷಿಯಾಗಿದೆ. To say, Lord, I agree with you. This old man has to be put to death. ಕರ್ತರೆ, ನಾನು ನಿನ್ನೊಟ್ಟಿಗೆ ಒಪ್ಕೊಳ್ತೀನಿ, ಹಳೆ ಮನುಷ್ಯನನ್ನ ಮರಣಕ್ಕೆ ಒಪ್ಪಿಸ್ತೀನಿ. It's not fit to live. ಅದು ಜೀವಿಸಲು ಯೋಗ್ಯವಲ್ಲ. So when I submit to that, ನಾನು ಅದಕ್ಕೆ ಒಳಪಡುವಾಗ, I get baptized and I go in the water and come out. ಆಗ ನಾನು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ನೀರಿನ ಒಳಗೋಗಿ ಅದರಿಂದ ಹೊರಗೆ ಬರ್ತೇನೆ. I'm saying I've died with Christ, I've risen again. ನಾನು ಕ್ರಿಸ್ತನೊಟ್ಟಿಗೆ ಸತ್ತೆನು, ಈಗ ಮತ್ತೊಮ್ಮೆ ಎಬ್ಬಿಸಲ್ಪಟ್ಟಿದ್ದೇನೆ ಅಂತ ಹೇಳುತ್ತೇನೆ. And when I come up out of the water, I'm saying, now Lord, ನಾನು ನೀರಿನಿಂದ ಹೊರಗೆ ಬಂದಾಗ ಹೇಳ್ತೀನಿ, ಕರ್ತನೆ, fill me with the Holy Spirit. That's the next thing. ನನ್ನನ್ನ ಪವಿತ್ರಾತ್ಮನಿಂದ ತುಂಬಿಸು. ಅದು ಮುಂದಿನ ಸಂಗತಿ. Because that we read in when Jesus was baptized, ಯೇಸು ಸ್ವಾಮಿ ದೀಕ್ಷಾ ಸ್ನಾನ ನಂತರ, what happened to Jesus after his baptism? ಯೇಸು ಸ್ವಾಮಿ ದೀಕ್ಷಾ ಸ್ನಾನದ ನಂತರ ಆದಂತ ಘಟನೆ ಇದು. Let me read that to you. Matthew chapter 3. ಮತ್ತಾಯ 3ರಲ್ಲಿ ನಿಮಗಾಗಿ ಓದುತ್ತೇನೆ. As soon as Jesus was baptized, we read in Matthew 3:16. ಮತ್ತಾಯ 3:16ರಲ್ಲಿ ಓದ್ತೇವೆ, ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ಪಡೆದುಕೊಂಡ ನಂತರ Jesus went into the water. ಯೇಸು ನೀರಿನ ಒಳಗೆ ಹೋಗ್ತಾರೆ. And came up from the water, and immediately the heavens were opened. ನೀರಿನಿಂದ ಹೊರ ಬಂದ ಕೂಡಲೇ ಪರಲೋಕವು ತೆರೆಯಲ್ಪಟ್ಟು, ಅಂದ್ರೆ ಆಕಾಶಗಳು ತೆರೆಯಲ್ಪಟ್ಟು, and the Holy Spirit came upon him, ಪವಿತ್ರಾತ್ಮನು ಆತನ ಮೇಲೆ ಇಳಿದು ಬಂದು, and a voice from heaven said, This is my beloved son in whom I am well pleased. ಪರಲೋಕದಿಂದ ಒಂದು ಸ್ವರ ಬರುತ್ತೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಬಹಳವಾಗಿ ಮೆಚ್ಚಿದ್ದೇನೆ ಎಂಬುದಾಗಿ. Now I want to apply that to our life. ನಾನು ನಮ್ಮಗಳ ಜೀವಿತಕ್ಕೆ ಇದನ್ನ ಅನ್ವಯಿಸಿಕೊಳ್ಳಲು ಇಷ್ಟಪಡುತ್ತೇನೆ. We're supposed to follow in Jesus' footsteps. ನಾವು ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಕರೆದಿದ್ದೇವೆ. When I submit to the Lord in obedience to his word to get baptized, ನಾನು ಕರ್ತನ ವಾಕ್ಯಕ್ಕೆ ವಿಧೇಯನಾಗಿ ಆತನಿಗೆ ಒಳಪಟ್ಟು ದೀಕ್ಷಾ ಸ್ನಾನ ಪಡೆದುಕೊಂಡಾಗ, I say, Lord,
I want the same thing to happen to me ನಾನು ಹೇಳ್ತೇನೆ, ಕರ್ತನೆ, ನನಗೂ ಕೂಡ ಇದೇ ಸಂಗತಿ ಆಗಬೇಕು ಅಂತ. that happened to Jesus when he came up out of the waters. ಯೇಸು ಸ್ವಾಮಿ ನೀರಿನಿಂದ ಹೊರ ಬಂದಾಗ ಅದು ಆಯ್ತು. That the Holy Spirit will fill me ಪವಿತ್ರಾತ್ಮನು ನನ್ನನ್ನು ತುಂಬಿಸಬೇಕು, and strengthen me, ನನ್ನನ್ನು ಬಲಪಡಿಸಬೇಕು, so that even though I have not lived a life pleasing to you till now, ನಾನು ಇದುವರೆಗೂ ದೇವರಿಗೆ ಮೆಚ್ಚುಗೆ ಆಗದೆ ಇರುವಂತ ಜೀವಿತವನ್ನು ಜೀವಿಸದೇ ಇದ್ರೂ ಕೂಡ ಇಲ್ಲಿವರೆಗೂ that I can now henceforth live a life that is pleasing to you. ನಾನು ಇಂದಿನಿಂದ ಆತನಿಗೆ ಮೆಚ್ಚುಗೆ ಆಗುವಂತ ಜೀವಿತವನ್ನು ಜೀವಿಸಬೇಕು. That is the purpose of the gift of the Holy Spirit. ಅದು ಒಂದು ಉದ್ದೇಶ ಮತ್ತು ಪವಿತ್ರಾತ್ಮನ ವರವಾಗಿದೆ. The Holy Spirit came upon him, ಪವಿತ್ರಾತ್ಮನ ಆತನ ಮೇಲೆ ಇಳಿದು ಬಂದನು. and in Jesus' case, the Father testified to his previous 30 years that I'm well pleased with him. ಯೇಸು ಕ್ರಿಸ್ತನ ಪ್ರಕರಣದಲ್ಲಿ ಯೇಸು ಕ್ರಿಸ್ತನ 30 ವರ್ಷದ ಜೀವಿತವನ್ನ ತಂದೆಯೇ ನೋಡಿ ನಿನ್ನನ್ನು ನಾನು ಬಹಳವಾಗಿ ಮೆಚ್ಚಿದ್ದೇನೆ ಎಂಬುದಾಗಿ ಸಾಕ್ಷೀಕರಿಸಿದರು. In our case, we've been a total failure in our life up to the time of our baptism. ನಾವು ನಮ್ಮ ಜೀವಿತದಲ್ಲಿ ಸಂಪೂರ್ಣವಾಗಿ ಸೋತಿದ್ರು ಕೂಡ ನಮ್ಮ ದೀಕ್ಷಾ ಸ್ನಾನದ ಸಮಯದವರೆಗೂ. But now we say, Lord, in the coming days, ನಾವು ಈಗ ಹೇಳಬೇಕು, ಕರ್ತರೇ, ಬರುವಂತ ದಿನದಲ್ಲಿ I want to hear your testimony that I'm your child and I'm well pleasing to you. ನಾನು ನಿನ್ನ ಮಗುವು, ನಿನ್ನ ಸಾಕ್ಷಿನ ಕೇಳಿಸ್ಕೋಬೇಕು ಸ್ವಾಮಿ, ನಾನು ನಿನಗೆ ಮೆಚ್ಚುಗೆ ಉಳ್ಳಂತ ಜೀವಿತವನ್ನ ಜೀವಿಸ್ಬೇಕು ಸ್ವಾಮಿ. That's the whole reason with which the Holy Spirit comes upon us. ಪವಿತ್ರಾತ್ಮನು ನಮ್ಮ ಮೇಲೆ ಇಳಿದು ಬರುವುದರ ಮುಖ್ಯ ಉದ್ದೇಶ ಅದೇ ಆಗಿದೆ. Many people are confused concerning baptism in water, ಅನೇಕರು ನೀರಿನ ದೀಕ್ಷಾ ಸ್ನಾನದ ಕುರಿತಾಗಿ ಗೊಂದಲಕ್ಕೆ ಈಡಾಗಿರ್ತಾರೆ, and also concerning the gift of the Spirit. ಮತ್ತು ಪವಿತ್ರಾತ್ಮನ ವರದ ಕುರಿತಾಗಿ ಕೂಡ ಗೊಂದಲಕ್ಕೆ ಈಡಾಗಿರ್ತಾರೆ. Now I explain what baptism is. ನಾನು ನಿಮಗೆ ವಿವರಿಸ್ತೇನೆ ದೀಕ್ಷಾ ಸ್ನಾನ ಅಂದ್ರೆ ಏನು ಅಂತ. Testifying that I've died with Christ, I'm buried, and I'm determined to live a new life. I come out of the water and I'm saying I'm a new person. ಅದರ ಅರ್ಥ, ನಾನು ಸಾಕ್ಷೀಕರಿಸುವವನಾಗಿರ್ತೀನಿ, ನಾನು ಕ್ರಿಸ್ತನೊಟ್ಟಿಗೆ ಸತ್ತಿದ್ದೇನೆ, ಹೂಣಲ್ಪಟ್ಟಿದ್ದೇನೆ, ನಾನು ಹೊಸ ಜೀವಿತವನ್ನು ಜೀವಿಸಲು ನಿರ್ಧರಿಸಿಕೊಂಡಿದ್ದೇನೆ, ನಾನು ನೀರಿನಿಂದ ಹೊರಗೆ ಬಂದಾಗ ನಾನು ಹೇಳುವವನಾಗಿರ್ತೇನೆ, ನಾನು ಹೊಸ ಮನುಷ್ಯ ಅಂತ. But like I said, you can't lift yourself up out of the water, somebody else lifts you up, and it's the power of the Holy Spirit, the power of God that helps you to live this new life, and that's why we need the Holy Spirit's help all the time. ನಾನು ನಿಮಗೆ ಹೇಳಿದ ಪ್ರಕಾರ ನಿಮಗೆ ನೀವೇ ನಿಮ್ಮನ್ನು ಎಬ್ಬಿಸ್ಕೊಳ್ಳೋಕೆ ಆಗೋದಿಲ್ಲ, ಮತ್ತೊಬ್ಬರು ನಿಮ್ಮನ್ನು ಮೇಲೆ ಕೆತ್ತಬೇಕು. ಪವಿತ್ರಾತ್ಮನ ಬಲವು, ದೇವರ ಬಲವು ಈ ಒಂದು ಹೊಸ ಜೀವಿತವನ್ನು ಜೀವಿಸಲು ಸಹಾಯ ಮಾಡುತ್ತದೆ. ಅದಕ್ಕಾಗಿ ನಮಗೆ ಪವಿತ್ರಾತ್ಮನ ಸಹಾಯ ಯಾವಾಗಲೂ ಬೇಕು, ಎಲ್ಲ ಸಮಯದಲ್ಲೂ.